ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಮ್ಮ ಮನೆಯಲ್ಲಿ ಸಾಕಿದ್ದ ಇನ್ನೊಂದು ಪ್ರಾಣಿಯ ಬಗ್ಗೆ. ಅದು ಸಾಕು ಪ್ರಾಣಿ ಅಲ್ಲ, ಕಾಡು ಪ್ರಾಣಿ. ಈ ಕಥೆಯನ್ನು ತಾವು ಪ್ರಾಣಿಗಳಲ್ಲಿರುವ ಗುಲಾಮಗಿರಿ ಅಂತ ಕೂಡ ಕರಿಬೋದು. ನಮ್ಮ ಹತ್ರ ಒಬ್ಬ ಡ್ರೈವರ್ ಇದ್ದ, ಸತೀಶ್ ಅಂತ ಹೇಳಿ. ಆತನ ವಾಸಸ್ಥಾನ ಅಂದರೆ ಆತ ಒರಿಜಿನಲಿ ಬಂದಿದ್ದು ರಾಯಲ್ಪಾಡ್ ಹತ್ರ ಒಂದು ಕುಗ್ರಾಮದಿಂದ, ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡ್ ಗ್ರಾಮದ ಒಂದು ಕುಗ್ರಾಮ. ಅಲ್ಲಿ ಯಾವುದೋ ಒಂದು ಮಾರಮ್ಮನ ಜಾತ್ರೆಯಲ್ಲಿ ಭಾಳ ಪ್ರೀತಿಯಿಂದ ನಮ್ಮನ್ನು, ಇಡೀ ಸಂಸಾರನ ಅಲ್ಲಿಗೆ ಇನ್ವೈಟ್ ಮಾಡ್ದ. ನಾನು, ನನ್ನ ಶ್ರೀಮತಿ ನರ್ಮದಾ, ಮಗಳು ಹರ್ಷಿತಾ ಮತ್ತು ಮಗ ಅನೂಪ್ ಅಲ್ಲಿಗೆ ಹೋದ್ವಿ. ಭಾಳ ವಿಜೃಂಭಣೆಯಿಂದ ಸಮಾರಂಭ ನಡೀತು. ತುಂಬ ಚೆನ್ನಾಗಿ ನಡ್ಕೊಂಡ್ರು. ಅವ್ರ ಮನೆಯಲ್ಲಿ ಒಂದು ಪುಟ್ಟ ಕೋತಿ ಮರಿ ಆಟ ಆಡ್ಕೊಂಡಿತ್ತು. ನನ್ನ ಮಗಳಿಗೆ ಪ್ರಾಣಿಗಳಿದ್ರೆ ಮಹಾಪ್ರಾಣ. ಅವಳು ಅದನ್ನು ಆಟ ಆಡಿಸ್ಕೊಂಡು ತುಂಬ ಹಚ್ಕೊಂಡ್ಬಿಟ್ಲು. ಅವಳು ಸುಮಾರು 9th or 10th ಇದ್ದಾಗ ನಡೆದಂಥ ಈ ಒಂದು ಸಂದರ್ಭ. ಅದು ಎಷ್ಟೊಂದು ಆಕೆನ ಹಚ್ಕೊಂಡ್ಬಿಟ್ಟಿತ್ತಂತ ಅಂದರೆ, ಆ ಊರಿಂದ ಹೊರಟಾಗ ಅದು ಕಾರಿಂದ ಇಳಿತಾನೇ ಇರಲಿಲ್ಲ. ನನ್ನ ಮಗಳನ್ನ ತಬ್ಬಿಡ್ಕೊಂಡ್ಬಿಟ್ಟಿತ್ತು. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ನಾವಿದನ್ನು ತೊಗೊಂಡೋಗ್ಬೋದಾ ಅಂತೇಳಿ. ಅವರು ತೊಗೊಂಡೋಗಿ ಸರ್, ಪರವಾಗಿಲ್ಲ, ಆದರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರು. ನಾವು ಬೆಂಗಳೂರಿಗೆ ಅದನ್ನು ತೊಗೊಂಡು ಬಂದ್ವಿ. ಅದು ನಮ್ಮಲ್ಲಿ ಆಲ್ರೆಡಿ ಒಂದು ಅಲ್ಸೇಷಿಯನ್ ನಾಯಿ ಇತ್ತು, ಒಂದು ಲ್ಯಾಬ್ರಡಾರ್ ನಾಯಿ ಇತ್ತು, ಆಮೇಲೆ 2 ಗಿನಿ ಪಿಗ್ಸ್ ಕೂಡ ಸಾಕ್ಕೊಂಡಿದ್ವಿ. ಬೆಕ್ಕಂತೂ ಇದ್ದೇ ಇತ್ತು, ಜೂನ್ ಅನ್ನೋ ಬೆಕ್ಕು, ತಮಗೆ ಗೊತ್ತಿದೆ. ಅದ್ರ ಜೊತೆಗೆ ಈ ಕೋತಿ ಕೂಡ ಬಂದು ಸೇರ್ಕೋತು. ಅದು ತುಂಬ ಭಾಳ ಅಪ್ಯಾಯಮಾನವಾಗಿ ನನ್ನ ಮಗಳ ಜೊತೆ ಹೊಂದ್ಕೊಂಡು ತುಂಬ ಚೆನ್ನಾಗಿತ್ತು. ಅದು ಮಲಗಬೇಕಾದ್ರೆ ನನ್ನ ಮಗಳ ಪಕ್ಕದಲ್ಲೇ ಮಲ್ಕೊಳ್ಳೋದು, ಮಗಳ ಕೈ ಮೇಲೆ ಭುಜದ ಮೇಲೆ ಮಲ್ಕೊಳ್ಳೋದು, ಮತ್ತು ಮಲ್ಕೊಬೇಕಾದ್ರೆ ನನ್ನ ಮಗಳ ಮೈ ಮೇಲೆ ಕೈ ಹಾಕ್ಕೊಂಡೇ ಮಲ್ಕೋತಾ ಇದ್ದಿದ್ದು. ಅದಕ್ಕೆ ಸ್ನಾನ ಮಾಡಿಸೋದೇನು, ತಿಂಡಿ ತಿನ್ನಿಸೋದೇನು, ತಲೆ ಬಾಚೋದೇನು, ಭಾಳ ಸಂಭ್ರಮದಿಂದ ಅದನ್ನು ನೋಡ್ಕೊಂಡಿದ್ವಿ. ಈ ಕೋತಿ ಚೇಷ್ಟೆ ಅಂತ ನಾವು ಮಾತಾಡ್ತೀವಲ್ಲ, ಅದ್ರ ಬಗ್ಗೆ ನನಗೆ ಅರಿವಾಗಿದ್ದೆ ಈ ಕೋತಿ ಅಂತ ಅಂದಾದ್ಮೇಲೆ. ಅದೇನು ಮಾಡ್ತಾ ಇತ್ತಪ್ಪ ಅಂದರೆ, ನಮ್ಮ ಮನೆ ಮುಂದೆ ಒಂದು ಫುಲ್ ಗ್ರಿಲ್ ಹಾಕ್ಸಿದ್ವಿ, ಒಂದು 10 ಅಡಿ ಎತ್ತರದವರೆಗೆ. ಈ ಲ್ಯಾಬ್ರಡಾರ್ ನಾಯಿ ತುಂಬ ಫೆರೋಷಿಯಸ್ ನಾಯಿ, ಅದು ಕಪ್ಪು ಬಣ್ಣದ್ದು, ಬಬ್ಲು ಅಂತ ಕರಿತಾ ಇದ್ವಿ. ಅದು ಮಲ್ಕೊಂಡಿದ್ರೆ ಇದನ್ನು ಸ್ವಲ್ಪ ಉದ್ದವಾದ ಒಂದು ಕಾಟನ್ ಬೆಲ್ಟ್ಗೆ ಅದನ್ನು ಕಟ್ಟಾಕ್ತಾ ಇದ್ವಿ ಈ ಕೋತಿನ. ಅಂದರೆ ಒಂದು 10 ಅಡಿ 12 ಅಡಿ ಅಷ್ಟು ಫ್ರೀಯಾಗಿ ಅದಕ್ಕೆ ಓಡಾಡೋಕ್ಕೆ ಆಸ್ಪದ ಇರ್ತಾ ಇತ್ತು. ಅದು ಆ ಗ್ರಿಲ್ ಮೇಲೆ ಹತ್ಕೊಂಡು ಕೂತ್ಕೊಳ್ಳೋದು. ಆ ನಾಯಿ ಮಲ್ಕೊಂಡಿದ್ರೆ ಅದನ್ನು ಮೆತ್ತಗೋಗಿದ್ದೇನೆ ಅದನ್ನು ಮೂಗತ್ರ ಕೆರೆದು ಬಿಡೋದು, ಇಲ್ಲ ಬಾಲ ಎಳೆದು ಬಿಡೋದು, ಇಲ್ಲ ಕಾಲು ಎಳೆದು ಬಿಡೋದು, ಏನೋ ಒಂದು ಮಾಡಿ ಅದಕ್ಕೆ ಕಾಟ ಕೊಟ್ಟು ಬಂದ್ಬಿಡೋದು. ಅದು ಭೌ ಅಂತೇಳಿ ಇದನ್ನು ಬೊಗಳ್ಕೊಂಡು ಇದನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಗ್ರಿಲ್ ಹತ್ಕೊಂಡ್ಬಿಡೋದು. ಇದನ್ನು ನೋಡೋಕ್ಕೇನೋ ಭಾಳ ಸೊಗಸಾಗಿರೋದು, ಬಟ್ ಅದು ಆ ಚೇಷ್ಟೇ ನಮ್ಮ ಲ್ಯಾಬ್ರಡಾರ್ಗೆ ತುಂಬಾ ಉಂಟು ಮಾಡಿಬಿಟ್ಟಿತ್ತು, ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದನ್ನು ನಾವು ಹೊರಗಡೆ ಬಿಡದೆ ಮನೆ ಒಳಗಡೆ ಒಂದು ಮೂಲೆಯಲ್ಲಿ ಅದಕ್ಕೆ ಕುತ್ತಿಗೆಗೆ ಒಂದು ಕಾಟನ್ ಬೆಲ್ಟ್ ಹಾಕಿ, ಸುಮಾರು 10 ಅಡಿದು ಒಂದು ಕಾಟನ್ ಥ್ರೆಡ್ಡಲ್ಲಿ ಅದನ್ನು ಒಂದು ಮೂಲೆಯಲ್ಲಿ ಕಟ್ಟಾಕ್ತಾಯಿದ್ವಿ. ಸಾಕಷ್ಟು ಆಮೇಲೆ ಅದು ಫ್ರೀಯಾಗಿ ಇರೋದು. ಅದಕ್ಕೆ ತುಂಬ ಪ್ರಿಯವಾದ ಆಹಾರ ಅಂತ ಅಂದರೆ ರಾಗಿ ಮುದ್ದೆನ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿ ತಿನ್ಸೋಕ್ಕೋದ್ರೆ ಅದು ಡೈರೆಕ್ಟಾಗಿ ತಿಂತಾ ಇರಲಿಲ್ಲ. ಕೈಯಲ್ಲಿ ತೊಗೊಂಡು ತಿನ್ನೋದು, ಅದು ಭಾಳ ಚಪ್ಪರಿಸ್ಕೊಂಡು ತಿನ್ನೋದು. ಅದ್ರದ್ದು ಇನ್ನೊಂದು ದುರಭ್ಯತೆ ಏನಂದರೆ, ಆ ಕೈನಲ್ಲಿ ತೊಗೊಂಡು ತಿಂತಿದ್ದಾಗಿನೇ ಕೈಗೆ ಏನಾದರೂ ಒಂದು ಸ್ವಲ್ಪ ಮುದ್ದೆ ಅಂಟ್ಕೊಂಡಿದ್ರೆ ತಕ್ಷಣ ನಮ್ಮ ಮೈಗೆ ಹಿಂಗೆ ಒರೆಸ್ಬಿಡೋದು. ಏನಾದರೂ ಮಾಡೋದು ಇದು ಪಕ್ಕದಲ್ಲಿರೋರಿಗೆ ಒರೆಸ್ಬಿಡೋದು. ಅದು ಭಾಳ ತಮಾಷೆಯಾಗಿ ಕಾಣ್ತಾ ಇರ್ತದೆ. ನಾವು ಹೆಗಲ ಮೇಲೆ ಕೂರಿಸ್ಕೊಂಡ್ರೆ ತಲೆಯಲ್ಲಿ ತಕ್ಷಣವೇ ಏನು ಹುಡ್ಕೋಕ್ಕೆ ಶುರು ಹೋಗ್ಬಿಡೋದು. ಅದು ಇರುತ್ತೋ ಬಿಡುತ್ತೋ, ಅದರ ಅಭ್ಯಾಸ ಅದು. ಭಾಳ ಚೆನ್ನಾಗಿ ಸಾಕ್ಕೊಂಡಿದ್ವಿ. ಅದಕ್ಕೆ ಆಹಾರ ನಾವು ಏನೇನು ಉಪಯೋಗಿಸ್ತಾ ಇದ್ವೋ ಅದು ಕೂಡ ಅದನ್ನು ಕೊಡ್ತಾಯಿದ್ವಿ. ಒಂದು ಸರಿ ನಾವು ಯಾವುದೋ ಒಂದು ಸಮಾರಂಭಕ್ಕೆ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು. ಮನೆಯಲ್ಲಿ ಒಂದು ಮೂಲೆಯಲ್ಲಿ ಅದನ್ನು ಕಟ್ ಹಾಕಿ ನಮ್ಮ ಪಡೆಗೆ ನಾವು ಬೀಗ ಹಾಕ್ಕೊಂಡು ಹೊರಟೋದ್ವಿ. ಆಮೇಲೆ ವಾಪಸ್ಸು ಬಂದು ಬೀಗ ತೆಗೆದು ಮನೆ ಒಳಗಡೆ ನೋಡಿದ್ರೆ ಕಟ್ಟಾಕಿರೋ ಜಾಗದಲ್ಲಿ ಆ ಕೋತಿ ಇರಲಿಲ್ಲ. ಅದಕ್ಕೆ ಕಾಟನ್ನಿನ ಒಂದು ಬೆಲ್ಟ್ ಹಾಕಿದ್ವಲ್ಲ, ಅದು ಕಳಚ್ಕೊಂಡು ಅಲ್ಲಿ ಬಿದ್ದು ನೇತಾಡ್ತಾ ಇತ್ತು. ಇದೇನಾಯಿತು ಅಂತ ನೋಡ್ತಾ ಇದ್ದರೆ ಅದು ಅಫ್ಕೋರ್ಸ್ ನಮ್ಮದೇ ತಪ್ಪು ಅಂತ ಕಾಣುತ್ತೆ. ಹೋಗ್ಬೇಕಾದ್ರೆ ಸಾಕಷ್ಟು ಅದಕ್ಕೆ ಆಹಾರ ಕೊಟ್ಟಿರಲಿಲ್ವೇನೋ. ಅದು ಆ ಬೆಲ್ಟನ್ನು ಕುತ್ತಿಗೆಯಿಂದ ಈ ರೀತಿ ತೆಗೆದುಬಿಟ್ಟು ಬಂದುಬಿಟ್ಟು ಕೋಣೆ ಮನೆಯಲ್ಲಿ ಕೂತ್ಕೊಂಡು ಕುಕ್ಕರ್ನಲ್ಲಿ ಮುಚ್ಚಳ ಹೆಂಗೋ ಓಪನ್ ಮಾಡಿಬಿಟ್ಟು ಅದರಲ್ಲಿದ್ದಂಥ ಅನ್ನ ತಿಂತಾ ಇತ್ತದು. ನಾವು ನೋಡಿದಾಗ, ನಾವು ಒಳಗಡೆ ಬಂದು ಅದನ್ನು ಗಮನಿಸ್ತಿದ್ದಾಗೇ ಇದು ದಯವಿಟ್ಟು ನಂಬಿ, ಸತ್ಯ ಘಟನೆ ನಾನು ಹೇಳ್ತಾ ಇರೋದು.
ಆ ಕುಕ್ಕರ್ನ ಪಕ್ಕಕ್ಕೆ ತಳ್ಳಿಬಿಟ್ಟು ಚಿರು 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 ಅಂತ ಕಿರ್ಚ್ಕೊಂಡು ನಾವು ಕಟ್ಟಾಕಿದ್ವಲ್ಲ ಆ ಪ್ಲೇಸ್ಗೆ ಓಡೋಗ್ಬಿಡ್ತು. ಇವಾಗ ಏನು ಮಾಡುತ್ತೋ ಅಂತ ಅಂದರೆ, ನಾವು ಅದಕ್ಕೆ ಬೆಲ್ಟ್ ಹಾಕ್ತಾ ಇದ್ವಲ್ಲ ಕುತ್ತಿಗೆಗೆ, ಆ ಬೆಲ್ಟನ್ನು ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಹಾಕ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದೆ. ಅಯ್ಯೋ, ನನಗೆ ಭಾಳನೇ ಆಶ್ಚರ್ಯ ಆಗೋಯ್ತದೆ. ಅಂದರೆ ಏನರ್ಥ ಇದು, ನಾನೇನು ತಪ್ಪು ಮಾಡಿಬಿಟ್ಟಿದ್ದೀನಿ, ಆ ತಪ್ಪಿಗೆ ಸರಿ ಮಾಡ್ಕೊಳ್ಳೋದಕ್ಕೆ ಬೆಲ್ಟ್ ಹಾಕೋತೀನಿ ಅಂತೇಳಿ. ಅಯ್ಯೋ, ನನ್ನ ಮಗಳಂತೂ ಅದನ್ನು ಎತ್ಕೊಂಡು ತಬ್ಬಾಡ್ಕೊಂಡು ಎಂಥ ಬುದ್ಧಿಯಪ್ಪ ನಿಂದು, ಎಂಥ ಗ್ರೇಟಪ್ಪ ಅಂತ ಅದಕ್ಕೆ ಭಾಳ ಪ್ರೀತಿ ಮಾಡ್ತಾಯಿದ್ಲು. ನನಗೆ ಆ ಮೊಮೆಂಟಲ್ಲಿ ಅನಿಸಿದ್ದು ನೋಡಿ, ಅದನ್ನು ಕಟ್ಟು ಹಾಕಿದ್ದು, ಅದನ್ನು ಒಂದು ಬಂಧನಕ್ಕೆ ಒಳಪಡಿಸಿದ್ದು ಗುಲಾಮಗಿರಿಯ ಲಕ್ಷಣ ತಾನೇ. ಆ ಗುಲಾಮಗಿರಿಯನ್ನು ಬಿಟ್ಟು ಈಚೆ ಬಂದರೂ ಕೂಡ ಮತ್ತೆ ಅದಕ್ಕೆ ಹೋಗಿ ಅಂಟ್ಕೊಂಡ್ಬಿಡ್ತಾವಲ್ಲ. ನಾವು ಮಾನಸಿಕವಾಗಿ ಎಷ್ಟೋ ವಿಚಾರಗಳಲ್ಲಿ ಈ ರೀತಿ ಬಿಹೇವ್ ಮಾಡ್ತೀವೇನೋ, ಬಿಚ್ಕೊಂಡು ಬಂದರೂ ಕೂಡ ಮತ್ತೆ ಹೋಗ್ಬಿಟ್ಟು ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತೀವೇನೋ ಅಂತ ನನಗೆ ಆ ಮೊಮೆಂಟಲ್ಲಿ ಅನ್ನಿಸ್ತು. ಆ ಕೋತಿಯ ಬಿಹೇವಿಯರನ್ನು ಕಂಡು ನನಗೆ ಆ ಒಂದು ಪಾಠ ಜೀವನದಲ್ಲಿ ರಿಜಿಸ್ಟರ್ ಆಗೋಯ್ತು ನನ್ನ ತಲೆಯಲ್ಲಿ. ಇದನ್ನು ತಮಗೆ ತಿಳಿಸೋದಕ್ಕೆ ಈ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.